ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ವಾಕ್ಯ ಭಾಗದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ಯಾವ ತಿಂಗಳಲ್ಲಿ ಜನಿಸಿರಬಹುದು ಎಂಬುದನ್ನು ನಮಗೋಸ್ಕರ ದೇವರು ಸತ್ಯವೇದದಲ್ಲಿ ಬರೆಸಿಟ್ಟಿರುವ ಸತ್ಯಾಂಶಗಳನ್ನು ಚೆನ್ನಾಗಿ ಓದಿ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸತ್ಯವನ್ನು ತಿಳ್ಕೊಳ್ಳಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವವನಾಗಿದ್ದೇನೆ. ಕೆಲವು ಆಧಾರಗಳನ್ನು ಹೊಂದಿರುವ ಸತ್ಯವೇದವನ್ನಾದರೂ ಸಾವಧಾನದಿಂದ ಓದಿ ಸರಿಯಾದ ದಿನವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲದಿದ್ದರೂ ಹುಟ್ಟಿದ ತಿಂಗಳನ್ನು ಮಾತ್ರ ತಿಳಿಯಬಹುದಾಗಿದೆ. ಪ್ರಿಯರೇ, ಗಮನವಿಟ್ಟು ಕೇಳ್ರಿ. ಆಧಾರ 1, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 26 ಮತ್ತು 36 ವಚನಗಳ ಪ್ರಕಾರ ಸ್ನಾನಿಕನಾದ ಯೋಹಾನನು ಯೇಸುವಿಗಿಂತ 6 ತಿಂಗಳು ಹಿರಿಯವನೆಂದು ಕಂಡುಬರುತ್ತದೆ. ಎಲಿಜಬೆತಳು ಗರ್ಭಿಣಿಯಾಗಿರುವಾಗ 6ನೆಯ ತಿಂಗಳಲ್ಲಿ ಯೇಸುವಿನ ಜನನ ಸಮಾಚಾರವು ಮರಿಯಳಿಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ನಾವು ಓದುತ್ತೇವೆ. ಪ್ರಿಯರೇ, ಆದುದರಿಂದ ಯೋಹಾನನು ಹುಟ್ಟಿದ ತಿಂಗಳನ್ನು ನಾವು ಮೊದಲು ತಿಳಿಯಬೇಕಾಗಿದೆ. ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ, ಅಂದರೆ ಮೋಶೆ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗುವ ಸಮಯದಲ್ಲಿ ಅವರಿಗೆ ವರ್ಷದ ಮೊದಲನೆಯ ತಿಂಗಳು ಯಾವುದಾಗಿರಬೇಕೆಂಬುದಾಗಿ ಯೆಹೋವ ದೇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಮೋಚನ ಕಾಂಡ 12ನೇ ಅಧ್ಯಾಯ 1, 2, 13ನೇ ಅಧ್ಯಾಯ 3ನೇ ವಚನ ಮತ್ತು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 1ನೇ ವಚನ, ಎಸ್ತೇರ್ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಈ ವಾಕ್ಯಗಳ ಪ್ರಕಾರ ಸತ್ಯವೇದದಲ್ಲಿ ಮೊದಲನೆಯ ತಿಂಗಳು ಚೈತ್ರ ಮಾಸ. ಇಬ್ರು ಭಾಷೆಯಲ್ಲಿ ಅಬೀಬ್ ಅಥವಾ ನಿಸಾನ್ ಎಂಬುದಾಗಿ ಕರೀತಾರೆ. ಇಂಗ್ಲಿಷ್ನಲ್ಲಿ ಏಪ್ರಿಲ್, ಕನ್ನಡದಲ್ಲಿ ಚೈತ್ರ ಮಾಸವೆಂದು ಹೇಳಲ್ಪಟ್ಟಿದೆ. ಪ್ರಿಯರೇ, ಮೊದಲನೆಯ ತಿಂಗಳು ಸತ್ಯವೇದದ ಪ್ರಕಾರ ಚೈತ್ರ ಮಾಸವೆಂಬುದಾಗಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ನೀವು ಓದಿ ಚೆನ್ನಾಗಿ. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಎಂಬುದಾಗಿ. ಈಗ ನಾವು ಯೋಹಾನನು ಹುಟ್ಟಿದ ತಿಂಗಳನ್ನು ನಾವು ಮೊದಲು ತಿಳಿಯಬೇಕಾಗಿದೆ. ಯೋಹಾನನ ತಂದೆಯಾದ ಜಕರಿಯನು ಅಬೀಯನ ವರ್ಗಕ್ಕೆ ಸೇರಿದವನಾದ್ದರಿಂದ ಯಾಜಕ ಸೇವೆ ಆತನು ಮಾಡ್ತಾ ಇದ್ದನು. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಅಬೀಯನ ವರ್ಗವು ಅರಸನಾದ ದಾವೀದನಿಂದ ಚೀಟು ಹಾಕಿ ಆರಿಸಲ್ಪಟ್ಟ ಯಾಜಕ ವರ್ಗದ 24ರಲ್ಲಿ 8ನೇಯದಾಗಿತ್ತು ಎಂಬುದಾಗಿ ನೋಡ್ತೇವೆ. ಈ ಚಾರ್ಟ್ ನೋಡ್ರಿ, ನಿಮಗೆ ಗೊತ್ತಾಗುತ್ತದೆ. ಅರಸನಾದ ದಾವೀದನಿಂದ ಚೀಟು ಹಾಕಿ ಆರಿಸಲ್ಪಟ್ಟ 24 ಯಾಜಕ ವರ್ಗದಲ್ಲಿ ಅಬೀಯನ ವರ್ಗವು 8ನೇಯ ವರ್ಗವಾಗಿ ಪರಿಗಣಿಸಲ್ಪಡುತ್ತದೆ. ಆತನ ಸರದಿ 8ನೇಯದು. ಒಂದು ತಿಂಗಳಲ್ಲಿ 2 ಯಾಜಕ ವರ್ಗಗಳು ಸೇವೆ ಮಾಡಬೇಕು. ಮೊದಲ 15 ದಿನ ಒಬ್ಬರು, ನಂತರ 2ನೆಯ ಸರದಿಯಲ್ಲಿ ಬರುವವರು 15 ದಿನ. ಒಟ್ಟು ತಿಂಗಳಲ್ಲಿ 2 ಯಾಜಕ ವರ್ಗದವರು. ಸ್ನಾನಿಕನಾದ ಯೋಹಾನನ ತಂದೆಯಾದ ಜಕರಿಯನು ಅಬೀಯನ ವರ್ಗಕ್ಕೆ ಸೇರಿದವನು, ಅಂದರೆ 8ನೆಯ ವರ್ಗಕ್ಕೆ ಸೇರಿದವನು. ಅಂದರೆ ಮೊದಲನೆಯ ತಿಂಗಳಿಂದ 4ನೆಯ ತಿಂಗಳಿನ ಕೊನೆಯ 15 ದಿನಗಳಲ್ಲಿ ಆತನು ಯಾಜಕ ಸೇವೆ ಮಾಡುತ್ತಿದ್ದನು ದೇವಾಲಯದಲ್ಲಿ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದ ನಮಗೆ ಹೇಳ್ತಾ ಇದೆ. ನಾನು ಆಗ್ಲೇ ಹೇಳಿದೆ, ಮೊದಲನೇ ತಿಂಗಳು ಏಪ್ರಿಲ್. ಅಲ್ಲಿಂದ 4 ತಿಂಗಳು ಲೆಕ್ಕ ಹಾಕಿದರೆ ಏಪ್ರಿಲ್, ಮೇ, ಜೂನ್, ಜುಲೈ ತಿಂಗಳಿನ ಕೊನೆಯ ಭಾಗದಲ್ಲಿ ಆತನು ಯಾಜಕ ಸೇವೆ ಮಾಡ್ತಾ ಇದ್ದನು. ಈ 15 ದಿನಗಳಲ್ಲಿ ಆತನು ದೇವಾಲಯದಲ್ಲಿ ಸೇವೆ ಮಾಡುತ್ತಿರುವಾಗ ಈ ಕಾಲದಲ್ಲಿಯೇ ಗಬ್ರಿಯೇಲ್ ದೇವದೂತನು ಯೋಹಾನನ ಜನನವನ್ನು ಕುರಿತು ಜಕರಿಯನಿಗೆ ಪ್ರಕಟಣೆ ಮಾಡಿದ್ದು. ನಂತರ ಆತನು ತನ್ನ ಯಾಜಕ ವರ್ಗದ ದಿನಗಳನ್ನು ಮುಗಿಸಿಕೊಂಡು ತನ್ನ ಮನೆಗೆ ಬಂದಾಗ, ಅಂದರೆ ಆಗಸ್ಟ್ ತಿಂಗಳ ಮೊದಲನೆಯ ವಾರದಲ್ಲಿ ಎಲಿಜಬೆತಳು ಗರ್ಭಿಣಿಯಾಗುತ್ತಾಳೆ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ ಪ್ರಿಯರೇ, ಎಲಿಜಬೆತಳು ಆಗಸ್ಟ್ ತಿಂಗಳ ಮೊದಲನೆಯ ವಾರದಲ್ಲಿ ಗರ್ಭಿಣಿಯಾಗುತ್ತಾಳೆ. ಅಲ್ಲಿಂದ ಆಕೆಗೆ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ ಜನವರಿ ತಿಂಗಳಾಗುತ್ತದೆ. ನೀವೇ ಲೆಕ್ಕ ಹಾಕ್ರಿ. ಆಗಸ್ಟ್ ಮೊದಲನೇ ತಿಂಗಳು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ. ಹೀಗೆ ಜನವರಿ ತಿಂಗಳಲ್ಲಿ ಆಕೆಗೆ 6 ತಿಂಗಳು ಗರ್ಭಿಣಿಯಾಗಿರುತ್ತಾಳೆ. ಎಲಿಜಬೆತಳು ಯೋಹಾನನು ಗರ್ಭ ಧರಿಸಿದ 6 ತಿಂಗಳ ಅನಂತರ, ಅಂದರೆ ಜನವರಿ ತಿಂಗಳಲ್ಲಿ ದೇವದೂತನಾದ ಗಬ್ರಿಯೇಲನು ಮರಿಯಳಿಗೆ ಯೇಸುವಿನ ಜನನ ಸಮಾಚಾರವನ್ನು ತಿಳಿಸಿದನು. ಆದ ಕಾರಣ ಮರಿಯಳು ಜನವರಿ ತಿಂಗಳಲ್ಲಿ ಗರ್ಭ ಧರಿಸಿ ಅಕ್ಟೋಬರ್ ತಿಂಗಳಿನ ಪ್ರಾರಂಭದಲ್ಲಿ ಯೇಸುವಿಗೆ ಜನ್ಮವೆತ್ತಿರಬೇಕೆಂಬುದಾಗಿ ಸ್ಪಷ್ಟವಾಗುತ್ತದೆ ದೇವರ ವಾಕ್ಯದಿಂದ. ಪ್ರಿಯರೇ, ಆಧಾರ 2. ಪ್ರಿಯರೇ, ಯೇಸುವಿಗೆ ತನ್ನ 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ದೀಕ್ಷಾಸ್ನಾನವಾದ 3 ವರ್ಷಗಳ ನಂತರ ಆತನು ಶಿಲುಬೆಗೆ ಹಾಕಲ್ಪಟ್ಟನು. ಸತ್ಯವೇದದ ಎಲ್ಲ ವಿದ್ವಾಂಸರುಗಳು ಯೇಸು ಸ್ವಾಮಿಯು ತನ್ನ 33ನೇ ವರ್ಷದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟನೆಂದು ಒಪ್ಪಿಕೊಂಡಿದ್ದಾರೆ. ಆದ ಕಾರಣ 33ನೇ ವರ್ಷದಿಂದ ಹಿಂದಕ್ಕೆ, ಅಂದರೆ ಕ್ರಿಸ್ತಶಕ 33 ಏಪ್ರಿಲ್ ತಿಂಗಳಿಂದ ಲೆಕ್ಕ ಹಾಕಿದರೆ ಅಕ್ಟೋಬರ್ ತಿಂಗಳಲ್ಲಿ ಯೇಸುವಿನ ಜನನವಾಯಿತೆಂದು ಖಚಿತವಾಗುತ್ತದೆ. ಹೇಗೆಂದರೆ ಆತನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ಪಸ್ಕಾ ಹಬ್ಬ ದಿನದಂದು. ಪಸ್ಕಾ ಹಬ್ಬದಿಂದ ಹಿಂದಕ್ಕೆ 6 ತಿಂಗಳು ತೆಗೆದುಕೊಂಡರೆ ಅಕ್ಟೋಬರ್ ತಿಂಗಳಾಗುತ್ತದೆ. ಆಧಾರ 3. ಪ್ರಿಯರೇ, ಕುರುಬರು ಹೊಲದಲ್ಲಿ ಕುರಿ ಕಾಯುವ ವೇಳೆಯಲ್ಲಿ ದೇವದೂತನು ಕ್ರಿಸ್ತನ ಜನನ ಸಮಾಚಾರವನ್ನು ತಿಳಿಸಿದ. ಪ್ಯಾಲೆಸ್ಟೈನ್ ದೇಶದಲ್ಲಿ, ಅಂದರೆ ಇಸ್ರಾಯೇಲ್ ದೇಶದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚಳಿ ಮತ್ತು ಮಳೆಗಾಲವಾಗಿರುತ್ತದೆ. ಅಂದರೆ ಕುರಿಗಳು ಹೊಲಗಳಲ್ಲಿ ನಿಲ್ಲಲು ಅಸಾಧ್ಯವಾದ ಕಾಲವಾಗಿರುತ್ತದೆ. ಆದರೆ ಅಕ್ಟೋಬರ್ ತಿಂಗಳ ಮೊದಲಲ್ಲಿ ಬೇಸಿಗೆ ಕಾಲವಾಗಿ ಕುರುಬರು ಹೊಲಗಳಲ್ಲಿ ನಿಲ್ಲಲು ಅನುಕೂಲವಾಗಿರುತ್ತದೆ. ಪ್ರಿಯರೇ, ಈಗ ನಾನು ಹೇಳಿರುವ ಕೆಲವು ಆಧಾರಗಳಿಂದ ಯೇಸುವು ಡಿಸೆಂಬರ್ 25ರಂದು ಹುಟ್ಟಲಿಲ್ಲವೆಂದು, ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದನೆಂದು ಸ್ಪಷ್ಟವಾಗುತ್ತದೆ. ಕ್ರೈಸ್ತರಿಗೆ ಆಧಾರವಾಗಿರುವ ಸತ್ಯವೇದದಲ್ಲಿ ಮೊದಲನೆಯ ತಿಂಗಳು ಜನವರಿ ಅಲ್ಲ, ಏಪ್ರಿಲ್ ತಿಂಗಳೆಂದು, ಮತ್ತು ಕ್ರಿಸ್ತನು ಹುಟ್ಟಿದ್ದು ಡಿಸೆಂಬರ್ 25ನೇ ತಾರೀಕಲ್ಲ, ಆತನು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದನೆಂದು ಸತ್ಯವೇದವು ಸ್ಪಷ್ಟವಾಗಿ ತಿಳಿಸುತ್ತದೆ.
ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪವೆಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳಿದ ಪ್ರಿಯರೇ. ಕ್ರಿಸ್ತನು ಏನು ಹೇಳಿದ್ದಾನೆ ಕೇಳಿಸ್ಕೊಳ್ರಿ. ಹೀಗೆ ನೀವು ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರುವುದು ವ್ಯರ್ಥ ಅಂತಾಗಿ. ಬೇರೆ ಅನೇಕ ಕ್ರೈಸ್ತರು ಈಗಲೂ ಕೂಡ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅನುಸರಿಸುವವರಾಗಿದ್ದಾರೆ ಹೊರತು ಸತ್ಯವನ್ನು ಪರಿಶೀಲಿಸುವವರು ಯಾರೂ ಇಲ್ಲವೇ ಇಲ್ಲ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 16ನೇ ವಚನದಲ್ಲಿ, ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸಲು ಅಂದುಕೊಂಡೇನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ 2ನೇ ಅಧ್ಯಾಯ 7ನೇ ವಚನದ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ದಯವಿಟ್ಟು ನೀವು ವಾಕ್ಯವನ್ನು ಕೇಳಿ ಸಂಪ್ರದಾಯದ ಬೋಧನೆಗಳಿಂದ ಹೊರಬರಬೇಕೆಂಬುದಾಗಿ ನಾನು ಬೇಡಿಕೊಳ್ಳುವನಾಗಿದೆ. ದೇವರ ವಾಕ್ಯವನ್ನು ನಿರರ್ಥಕ ಮಾಡುವವರಿಗೆ ಯೆಶಾಯನು ಇನ್ನೊಂದು ವಾಕ್ಯವನ್ನು ಹೇಳಿದ್ದಾನೆ. ಅದೇನೆಂದರೆ, ಅಯ್ಯೋ ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ ಎಂಬುದಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 21ನೇ ವಚನ ನೋಡ್ತೇವೆ ಪ್ರಿಯರ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 13ನೇ ವಚನದಲ್ಲಿ, ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗುತ್ತಾನೆ ಎಂಬುದಾಗಿ ಸತ್ಯವೇದವನ್ನು ಚೆನ್ನಾಗಿ ಪರಿಶೀಲಿಸಿ ಓದೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ ಪ್ರಿಯರೇ.